ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇದ್ದ. ಹೇಗೆ ನೋಡಿ, ಈ ಭಾಗದಲ್ಲಿ ಕಮ್ಮಿ. ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನವ್ರು ಕುಂತಾ ಇದ್ರು. ಒಬ್ಬ ಕಾಲಿಗೆ ಜಂಗ್ ಕೊಟ್ಕೊಳ್ಳೋದು, ಮನೆಗೆ ಬರೋದು. ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಬರ್ತಾ ಇದ್ದ. ಅಲ್ಲಿ ಬಂದು ಜಂಗ್ ಶಬ್ದ ಮಾಡೋವನು, ಅವು ಒಳಗೆ ಹೋಗೋವನು ನೋಡ್ತಾ ಇದ್ದ. ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ, ಇವರು ಸ್ನಾನ ಮಾಡಿದಾರೋ ಇಲ್ವೋ, ಇವರು ಬೇಗ ಎದ್ದಿರೋ ಇಲ್ವೋ, ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ. ಅವನಿಗೇನು ಅಲ್ಲಿ ಹಿಟ್ಟಿಡ್ತಾ ಇದ್ರು, ಜೋಳದ ಹಿಟ್ಟು. ಒಂದೇ ಇಡಿ ಹಿಟ್ಟು ತಗೊಳ್ಳೋದು, ಜಾಸ್ತಿ ತಗೊಳಂಗಿಲ್ಲ. ಕಾಯಿಕ ದಾಸೋಗ ಅಂತ ಒಂದಿಡಿ ಜೋಳದ ಹಿಟ್ಟು ತಗೊಳ್ಳೋದು, ಜೋಳಿಗೆ ಹಾಕಿರೋದು. ಹೀಗೆ ಎಲ್ಲರ ಮನೆಗೂ ಹೋಗ್ತಾ ಇದ್ದ ಅವನು. ಎಲ್ಲರ ಮನೆಗೂ, ಯಾರ ಮನೆಗೆ ಎದ್ದಿಲ್ಲ ಹೇಳೋನು, ಎದಲ್ರಿ, ಸ್ನಾನ ಮಾಡ್ರಿ, ಬಾಗಿಲು ಸಾರಿಸ್ರಿ, ಅಡುಗೆ ಮನೆ ಸ್ವಚ್ಛ ಇಲ್ಲರಿ, ಪಾತ್ರೆ ಬೆಳೆದ್ರಿ, ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾ ಇದ್ರು. ಅವರು ಮಾಡಲಿಲ್ಲ, ಕೆಲವರು ಬಿಟ್ಟು. ಅದಕ್ಕೆ ಏನು ಮಾಡ್ತಾ ಇದ್ರು, ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತಿರ್ತಾ ಇದ್ರು. ಅವ್ರಿಗೆ ಹೇಳ್ತಾ ಇದ್ರು, ನೋಡಿ ಇಂಥರ ಮನೆಗೆ ಹೋಗಿದ್ದೆ, ಅವ್ರು ಎದ್ದಿಲ್ಲ, ಸಾರಿಸಿಲ್ಲ, ಸ್ನಾನ ಮಾಡಿಲ್ಲ. ಅವಾಗ ಅವರೇನು ಮಾಡಿರೋರು, ಶಸ್ತ್ರಪವಾಡ ಅಂತ ಕಳ್ಸರು, ಮುಳ್ಳಾವಿಗೆ. ಇವತ್ತು ಅವೆಲ್ಲ ಒಂದು ಆಡ ವಸ್ತುವಾಗಿಬಿಟ್ಟಿದ್ದಾವೆ. ಒಬ್ಬ ಬರೋನು ಗಂಟೆ ಅಲ್ಲಾಡಿಸೋನು, ಮನೆ ಮುಂದೆ ಮುಳ್ಳಾವಿಗೆ ಮೇಲೆ ನಿಂತ್ಕೊಳ್ಳೋದು. ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ? ನಿಂತವನಿಗೆ. ಗಂಟೆ ಅಲ್ಲಾಡಿಸ್ ಜನವೆಲ್ಲ ನೋಡ್ತಾ ಇದ್ರು. ಯಾಕೆ ನಿಂತ್ಕೊಂಡಿದ್ದೀರಿ ಸ್ವಾಮಿ, ಏನು ಕೆಲಸ? ನೋಡಿ, ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ, ಇವರು ಸ್ನಾನ ಮಾಡಲ್ವಂತೆ, ಇವ್ರ ಮಕ್ಕಳಿಗೆ ಸ್ನಾನ ಮಾಡಿಸಲ್ವಂತೆ, ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ, ಯಾವುದೋ ಆಚರಣೆ ಇಲ್ವಂತೆ. ಅದಕ್ಕೆ ನಾನು ಮುಳ್ಳಾಗಿ ನಿಂತ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಇದ್ದೆ. ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ. ಒಬ್ಬ ಗುರು ಬಂದು ನೋವು ತಗೊಳ್ತಾ ಇದ್ದ. ಅವಾಗ ಅವನು ಬಂದು, ಇಲ್ಲ ಸ್ವಾಮಿ, ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂಥೇಳಿ ಅವ್ರಿಗೆ ನಮಸ್ಕಾರ ಮಾಡಿ 4 ಕಾಣಿ ಕೊಡ್ತಾ ಇದ್ದ. ನೋಡಿ, ಕಾಯಕ ಸಿಕ್ಕಾಪುಟ್ಟ ದುಡ್ಡು ತಗೊಳಂಗಿಲ್ಲ. ಒಂದಿಡಿ ಹಿಟ್ಟು ಅವಂದು, 4 ಕಾಣಿ ಇವನಷ್ಟೇ ಹಿಡಿದು ಹೋಗ್ತಾ ಇದ್ದ. ಅದಕ್ಕೂ ಮೀರ್ತಿದ್ರು ಕೆಲವರು. ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೊಬ್ಬರನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಶೂಲ, ಅದು ಚುಚ್ಕೊಂಡ್ಬಿಡ್ತಿದ್ದ. ರಕ್ತ ಬೀಳ್ತಾ ಇತ್ತು. ಮತ್ತೆ ಗಂಟೆ ಅಲ್ಲಾಡಿಸೋನು. ಎಲ್ಲ ಜನ ಸೇರೋರು, ಯಾಕೆ ಇವನು 5ನರಿಗೂ ಬೆಲೆ ಕೊಡಲ್ವಂತೆ, ಆ ಪೂಜೆನೂ ಮಾಡಿಲ್ವಂತೆ, ನೋಡಪ್ಪ ಇವನು ಅಂತ. ಹಂಗೆ ನೀನು ಯಾಕೆ ನಾವು ತಗೊಳ್ತೀಯ? ಅವರ ಉದ್ಧಾರಕ್ಕಾಗಿ. ಇವು ಮಠಗಳು, ಮಾನ್ಯಗಳು, ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೀರ್ಣ ಆದರ್ಶ ತತ್ವಗಳು. ಅವನು ನೋವು ತಗೊಳ್ತಿದ್ದ, ಮತ್ತೆ ಅವನು ಕೆಳಗಿಳಿತಾ ಇದ್ದ, 1 ರೂಪಾಯಿ ತಗೊಂಡು ಹೋಗ್ತಾ ಇದ್ದ. ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು. ಇವತ್ತು ಅದು ಯಾವುದೂ ಇಲ್ಲ. ಇವತ್ತು 5ನರು ಕರಿಯರು, ಸ್ವಾಮಿಯರು ಕರಿಯರು, ವಾರ ಕರಿಯರು, ಹಬ್ಬಕ್ಕೆ ಕರಿಯರು, ಅಲ್ಲೂ ಇಲ್ಲ. ಈಗ ಹುಟ್ಟಿದಾಗ ಸತ್ತಾಗ 2 ಸತಿ ಕರೀತಾರೆ. ಅದು ಇದೆ ಇಲ್ಲೂ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಜಗದೀಶು ನೋಡ್ರಿ, ಎಂಥ ಒಂದು ಸಂಪ್ರದಾಯ ಇವ್ರ ಮನೇಲಿ 400 ವರ್ಷಗಳಿಂದ ಒಂದು ದೇವಿಯ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ, ನಾಡಿಗೆ ಮಳೆ ಬೆಳೆ ಬರ್ತದೆ, ನಾಡಿಗೆ ಆರೋಗ್ಯ ಬರ್ತದೆ, ಒಂದು ಶಕ್ತಿ ಬರ್ತದೆ. ಆರಾಧನೆ ಮಾಡ್ಕೊಂಡ್ಬಂದು ಇವತ್ತು 25ನೇ ವರ್ಷ ಮದುವಾಗಿ ಒಂದು ಬಾಗಿಣ ಕೊಡ್ತಾ ಇದ್ದೀವಿ ಎಲ್ಲರನ್ನು. ಇಲ್ಲಿ ನೋಡ್ರಿ, ಬಾಗಿಣ ಅಂದ್ರೆ ಮದುವೆ. ಮದುವೆ ಅಂದ್ರೆ ಏನು, ಮಾಂಗಲ್ಯ ಅಂದ್ರೆ ಏನು, ಸೀರೆ ಅಂದ್ರೆ ಏನು, ಆನಂತರ ತಲೆ ಕಟ್ತಿರೋದು ಬಾಸಿಂಗ ಅಂದ್ರೆ ಏನು, ಎಲ್ಲವಕ್ಕೂ ಅರ್ಥ ಇದೆ. ಬಾಗಿಣ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ. ಏನು ಬಾಗಿನ? ಬಾಗಣ ಅಂತೀವಿ ನೋಡಿ. ಬಾಗಿನ, ಬಾಗಿ ನಡೆಯಬೇಕು ಮಗಳೇ. ತಾಯಿ ತನ್ನ ಮಗಳಿಗೆ ಹೇಳ್ತಾಳೆ, ವರ್ಷ ಕೊಟ್ಟು. ಅದ್ರಾಗ ಏನಿರುತ್ತೆ? 2 ಮರ ಇಟ್ಟಿರ್ತಾರೆ, ಅದರೊಳಗೆ ಒಂದು ತರಕಾರಿ ಹಾಕಿರ್ತಾರೆ, ಒಂದು ರವಿಕೆ ಹಾಕಿರ್ತಾರೆ, ಒಂದು ಹಣ್ಣು ಹಾಕಿರ್ತಾರೆ, ಒಂದು ಕನ್ನಡಿ ಇಟ್ಟಿರ್ತಾರೆ, ಅಮುನಕ್ಕೆ ಅರಿಶಿನ ಕುಂಕುಮ ಇಟ್ಟಿರ್ತಾರೆ. ಅದನ್ನು ಪೂಜೆ ಮಾಡಿಕೊಡ್ತಾರೆ.
ಅಂದರೆ ಮಗಳು ತಾಯಿ ಹೇಳ್ತಾಳೆ, ಆ ತರಕಾರಿ ಇಲ್ಲ ಅಂತ ಗಲಾಟೆ ಮಾಡಬೇಡ, ಸೀರೆ ಇಲ್ಲ ಅಂತ ಗಲಾಟೆ ಮಾಡಬೇಡ, ಉಪ್ಪಿಲ್ಲ ಅಂತ ಗಲಾಟೆ ಮಾಡಬೇಡ ಮನೇಲಿ. ಇವೆಲ್ಲ ಸಂಸಾರದ ಗುಟ್ಟು, ಸಂಸಾರದ ಗುಟ್ಟು, ಸಂಸಾರದ ಮೌಲ್ಯಗಳು. ಅಲ್ಲಿ ಸುಖವಾಗಿರಬೇಕಾದ್ರೆ ಇವೆಲ್ಲ ತಿಳ್ಕೋಬೇಕು ನೀನು. ಅದನ್ನೇ ವಾಗಿ ನಡೆ ಮಗಳೇ, ವರ್ಷ ವರ್ಷ ಕೊಡುವಂಥದ್ದು ಎಂತಹ ಸಂಪ್ರದಾಯ ನಮ್ಮಲ್ಲಿದೆ. ಯಾವ ಸಂಪ್ರದಾಯ ಇಲ್ಲೂ ಇಲ್ಲ. ಈ ಸಂಪ್ರದಾಯ ಜಗತ್ತಿನ ಎಲ್ಲೂ ಈ ಥರ ಸಂಪ್ರದಾಯ ಇಲ್ಲ. ಈ ಬಾಗಣ ಕೊಡುವಂಥದ್ದು. ಸೀರೆ ಕೊಡ್ತಾರೆ, ವರ್ಷಕ್ಕೊಂದು ಕಾಯಕಣ ಅಂತಾರೆ. ಸೀರೆ ಅಂದ್ರೇನು? ಯಾವುದು ಶೀಲವನ್ನು ಮುಚ್ಚುತ್ತದೆ, ಯಾವುದು ಶೀಲವನ್ನು ಮುಚ್ಚುತ್ತದೆ ಅದನ್ನು ಸೀರೆ ಅಂತ ಕರೆದರು, ಅದನ್ನು ಪತಿರ್ವತೆ ಎಂದು ಕರೆದರು. ಭಾರತೀಯ ಸಂಸ್ಕೃತಿಯಲ್ಲಿ ಪತಿರ್ವತೆಗೆ ಮಹಾಶಕ್ತಿ ಇದೆ. ಪರಮಾತ್ಮನೂ ಹೆದರ್ತಾನಂತೆ. ಇಂತಹ ಶೀಲ ನಿಂದಾಕಬೇಕು ಅಂತೇಳಿ ತಾಯಿ ಸೀರೆಯನ್ನು ಕೊಡ್ತಕ್ಕಂಥ ಎಂಥ ಮೌಲ್ಯ ಇದೆ. ಮೌಲ್ಯ ಇವತ್ತೆಲ್ಲ ಮರೆದೋಗ್ತಾ ಇದ್ದಾವೆ. ಹಾಗಾಗಿ ರೋಗ ರುಜಿನಗಳು ನಮಗೆ ತಲ್ಲಣಗೊಂಡಿದೆ. ನೆನೆಸ್ತಾ ಇದ್ದಾವೆ ಇವೆಲ್ಲ ಬಂದು. ಹುಷಾರಾಗಿರ್ರಿ, ಹಾಳಾಗಿ ಹೋಗಿಬಿಡ್ತೀರಾ, ಆ ವ್ರತ ಮಾಡ್ರಿ, ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದೆ. ಮನೆ ಕಡೆ ಹೇಳ್ತಾ ಇದ್ದಾರೆ ಡೆಲ್ಲಿ ಒಳಗೆ, ಈ ಕಾಯಿಲೆ ಬರೋದು ಯಾಕೆ, ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ, ಸುಖ ಬರೋದು ಯಾಕೆ? ಕಷ್ಟ ಬಂದಾಗ ಅವನು ಎಚ್ಚರ ಮಾಡ್ತದೆ, ಹುಷಾರಾಗಿರು, ತಪ್ಪು ಮಾಡ್ತಾ ಇದೆಯಾ. 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ದೇವರು ಒಬ್ಬ ಮನುಷ್ಯನನ್ನು 84 ಬಾರಿ ಮನುಷ್ಯನಾಗಿಯೇ ಹುಟ್ಟಿಸ್ತಾನಂತ. ಅದನ್ನು ಹೇಳ್ತಾನೆ. 84 ಬಾರಿ ಒಬ್ಬನನ್ನು ಮನುಷ್ಯನಾಗೆ ಹುಟ್ಟಿಸ್ತಾನೆ. ಲಕ್ಷವಾಗಿರು. 84 ಲಕ್ಷ ಅಂದರೆ, ಲಕ್ಷ ಅಂದರೆ ಎಚ್ಚರ. ಮನುಷ್ಯ ಎಚ್ಚರವಾಗಿರು ಎಂಬುದು ಸಾಂಪ್ರದಾಯಿಕವಾದ ಮಾತು. ಎಲ್ಲ ಧರ್ಮಗಳು ಇದ್ದಾವೆ, ಎಲ್ಲ ಸಮಾಜಗಳು ಇದ್ದಾವೆ, ಎಲ್ಲ ವರ್ಗದವರು, ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲುಮತ ಸಮಾಜ ಅಂತ ಕರೀತಾರೆ. ಹಾಲುಮತ ಸಮಾಜ ಅಂದರೆ ಅವರು ಅಡವಿಯಲ್ಲಿದ್ದು ಕುರಿಗಳನ್ನು ಸಾಕಿಕೊಂಡು, ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ. ಪ್ರಕೃತಿಯ ಮೇಲೆ, ಗಾಳಿಯ ಮೇಲೆ, ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು, ತಿಳಿದದ್ದು, ನೋಡಿದ್ದು, ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ. ಅದು ಕುರುವಿನ ರಟ್ಟು, ಕೆಲವು ಕಡೆ ಕುರುಬು ರಟ್ಟು ಅಂತಾರೆ. ಅದು ಕುರುಹಿನ ರಟ್ಟು, ಮುಂದೆ ಏನಾಗಿ ಕುರು ಅಂತ ರಟ್ಟು ಅಂತಕ್ಕಂಥದ್ದು. ಹಾಲು ಕೆಟ್ಟರು ಹಾಲು ಮತ್ತು ಸಮಾಜ ಕೆಡಲ್ಲ ಅಂತಾರೆ. ಹಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು. ಇದು ಹೇಳೋ ಉದ್ದೇಶ ಏನು ಅಂತಂದರೆ, ಇವತ್ತು ಹಾಲುಮತ ಸಮಾಜದವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ. ಬಿಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವರಾಗೆ ಬಿಡಬೇಕೆ ಹೊರತು ನೀವು ಬಿಡಿಸಿಕೊಳ್ಳೋದು ಸುಲಭವಲ್ಲ. ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳ್ತೀನಿ.